ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ ಗುರುಕೃಪೆಯ ಪವಿತ್ರ ಸದನ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಾನು ಕೃಷ್ಣ ಭಟ್ ಯಲ್ಲಾಪುರ. ಇಂದು ದಿನಾಂಕ 3/7/2026 ಶುಕ್ರವಾರ. ರಾಶಿ ಭವಿಷ್ಯವನ್ನು ಅವಲೋಕನ ಮಾಡೋಣ. ಮೇಷರಾಶಿಗೆ ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂತಹ ಧನಲಾಭ ಇದೆ. ಬಹಳ ಒಳ್ಳೆಯ ದಿನ ಇವತ್ತು ಅವರಿಗೆ, ಒಳ್ಳೆಯದಾಗಲಿ. ವೃಷಭ ರಾಶಿ, ಕರ್ಮಸ್ಥಾನದಲ್ಲಿರ್ತಕ್ಕಂತಹ ರಾಹು ಇವರಿಗೆ ಉದ್ಯೋಗದಲ್ಲಿ ತೊಂದರೆಯನ್ನು ಕೊಡ್ತಾನೆ. ನಾಗಸ್ತೋತ್ರವನ್ನು ಪಠಿಸಬೇಕು. ಮಿಥುನ ರಾಶಿ, ಭಾಗ್ಯದಲ್ಲಿರ್ತಕ್ಕಂತಹ ರಾಹು, ಅಷ್ಟಮದಲ್ಲಿರ್ತಕ್ಕಂತಹ ಚಂದ್ರ ಇವರಿಗೆ ವಿಶೇಷವಾಗಿರ್ತಕ್ಕಂತಹ ದಿನ ಇಡೀ ಇವರಿಗೆ ಕಿರುಕುಳ ಇರುತ್ತೆ, ಕಿರಿಕಿರಿ ಇರುತ್ತೆ. ಇವರು ದೇವಿಯ ಸ್ತೋತ್ರವನ್ನು ಪಠಿಸಿಕೊಂಡು ಇವತ್ತಿನ ದಿನವನ್ನು ಸುಖಮಯವನ್ನಾಗಿ ಮಾಡಿಕೊಳ್ಬೇಕು. ಕರ್ಕಾಟಕ ರಾಶಿ, ಅಷ್ಟಮದಲ್ಲಿರ್ತಕ್ಕಂಥ ರಾಹು, ಸಪ್ತಮದಲ್ಲಿರ್ತಕ್ಕಂತಹ ಚಂದ್ರ ಪ್ರಯಾಣದಲ್ಲಿ ತೊಂದರೆಯನ್ನು ಅನುಭವಿಸಬಹುದು. ವಿಶೇಷವಾಗಿರ್ತಕ್ಕಂತಹ ದೇವಿಯ ಮೀನಾಕ್ಷಿ ಸ್ತೋತ್ರವನ್ನು ಪಠಿಸಿಕೊಳ್ಳಿ. ಸಿಂಹರಾಶಿ, ಜನ್ಮದಲ್ಲಿ ಕೇತು, ಸಪ್ತಮದಲ್ಲಿ ರಾಹು, ಅಷ್ಟಮದಲ್ಲಿ ಶನಿ. ಬಹಳ ಎಚ್ಚರಿಕೆಯಿಂದ ಇವತ್ತಿನ ದಿನವನ್ನು ಕಳೆದುಕೊಳ್ಳಿ. ಆರೋಗ್ಯ ಬಾಧೆ ಕೂಡ ಇವತ್ತು ಇರುತ್ತೆ. ತಲೆನೋವು ಇತ್ಯಾದಿ ಆರೋಗ್ಯದ ಕಿರಿಕಿರಿ ಇವರಿಗೆ ವಿಶೇಷವಾಗಿರುತ್ತೆ. ಸೂರ್ಯನ ಸ್ತೋತ್ರವನ್ನು ಪಠಿಸಿ. ಕನ್ಯಾ ರಾಶಿ, ಪಂಚಮದಲ್ಲಿರ್ತಕ್ಕಂತಹ ಚಂದ್ರ ಇವರಿಗೆ ಮಕ್ಕಳಿಂದ ಇವತ್ತಿನ ದಿನವೂ ಕೂಡ ಸೌಖ್ಯ ಇದೆ, ಧನಲಾಭ ಇದೆ, ಒಳ್ಳೆಯದಾಗಲಿ. ತುಲಾರಾಶಿ, ಪಂಚಮದಲ್ಲಿರ್ತಕ್ಕಂಥ ರಾಹು, ಮಕ್ಕಳಿಂದ ಕಿರಿಕಿರಿ ಇದೆ. ಚತುರ್ಥದಲ್ಲಿರ್ತಕ್ಕಂತಹ ಚಂದ್ರ ವಾಹನ ಸೌಖ್ಯವನ್ನು, ಗೃಹ ಸೌಖ್ಯವನ್ನು ಕೊಡ್ತಾನೆ, ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ, ತೃತೀಯದಲ್ಲಿರ್ತಕ್ಕಂತಹ ಚಂದ್ರ ಸಹೋದರರಿಂದ ಕಿರುಕುಳವನ್ನು ಉಂಟು ಮಾಡ್ತಾನೆ. ಚತುರ್ಥದಲ್ಲಿರ್ತಕ್ಕಂತಹ ರಾಹು ಗೃಹದಲ್ಲಿ ಅಸೌಖ್ಯವನ್ನು ಉಂಟು ಮಾಡ್ತಾನೆ, ಮನಸ್ತಾಪವನ್ನು ಉಂಟು ಮಾಡ್ತಾನೆ. ಸುಬ್ರಹ್ಮಣ್ಯ ಸ್ತೋತ್ರವನ್ನು ಪಠಿಸಿ. ಧನುರಾಶಿ, ಇವರಿಗೆ ವಿಶೇಷವಾಗಿರ್ತಕ್ಕಂಥ ಬಲ ಇವತ್ತಿನ ದಿನ, ಧನಲಾಭ, ಸಹೋದರರಿಂದ ಲಾಭ ಹಾಗೂ ತಾಯಿಯ ಪ್ರೀತಿಯಲ್ಲಿ ಸ್ವಲ್ಪ ಕೊರತೆ ಇರುತ್ತೆ. ತಾಯಿಗೆ ಸೇವೆಯನ್ನು ಮಾಡಿ, ಒಳ್ಳೆಯದಾಗಲಿ. ಮಕರ ರಾಶಿ, ಮೃಷ್ಟಾನ್ನ ಭೋಜನದ ಲಾಭ ಇದೆ. ಹಣಕಾಸಿನ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು. ಕಳ್ಳತನ ಆಗುವ ಸಂಭವವಿದೆ, ಎಚ್ಚರಿಕೆಯಿಂದಿರಿ. ಕುಂಭರಾಶಿ, ಜನ್ಮದಲ್ಲಿರ್ತಕ್ಕಂತಹ ರಾಹು ಇವರಿಗೆ ವಿಶೇಷವಾಗಿರ್ತಕ್ಕಂತಹ ಪಿತ್ತದ ಪ್ರಕೃತಿಯನ್ನು ಉಂಟು ಮಾಡ್ತಾನೆ, ಕೋಪವನ್ನು ಉಂಟು ಮಾಡ್ತಾನೆ, ಉದ್ವಿಗ್ನವನ್ನು ಉಂಟು ಮಾಡ್ತಾನೆ. ಸುಬ್ರಹ್ಮಣ್ಯ ಸ್ತೋತ್ರವನ್ನು ಪಡಿಸಿ ಇವತ್ತಿನ ದಿನವನ್ನು ಸುಖಮಯವನ್ನಾಗಿಸಿಕೊಳ್ಳಿ. ಮೀನರಾಶಿ, 12ರಲ್ಲಿರ್ತಕ್ಕಂಥ ರಾಹು, ಜನ್ಮದಲ್ಲಿರ್ತಕ್ಕಂಥ ಶನಿ ಬಹಳ ತೊಂದರೆಯನ್ನು ಉಂಟಾಗುತ್ತೆ. ಆದರೂ ಕೂಡ ಪಂಚಮದಲ್ಲಿರ್ತಕ್ಕಂತಹ ಗುರು, ಏಕಾದಶದಲ್ಲಿರ್ತಕ್ಕಂತಹ ಚಂದ್ರ ಇವರಿಗೆ ವಿಶೇಷವಾಗಿರ್ತಕ್ಕಂತಹ ಆರ್ಥಿಕ ಲಾಭವನ್ನು ಉಂಟು ಮಾಡ್ತಾನೆ, ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ